ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೀವು ಹಿಂದಿರಲ್ಲ ವಕೀಲರಾದಂಥ ಶ್ರೀಧರ್ ಕುಲಕರ್ಣಿಯವರು ಕೋರ್ಟ್ ಆದೇಶವನ್ನು ತೆಗೆದುಕೊಂಡು ಸರ್ಫೇಸಿ ಆ್ಯಕ್ಟ್ ಒಳಗೆ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ APMC ಪೊಲೀಸ್ ಠಾಣೆಗೆ ನಿನ್ನೆ ದಿವಸ ಹೋದಾಗ ಮಧ್ಯಾಹ್ನ 4 ಗಂಟೆಯಿಂದ ಕುಂತರೂ ಕೂಡ ಅಲ್ಲಿ ಅರಳಿಕಟ್ಟೆಯವರು SHO ಅವನು 4 ಗಂಟೆ ಮಟ್ಟ ಬರೀ ಒಂದು ರಿಸೀವ್ ಮಾಡಿಕೊಂಡು ಒಂದು ಡೇಟ್ ಕೊಡ್ಬೇಕು. ಅವರು ಯಾವ ದಿವಸ ಹೋಗ್ಬೇಕು ರಿಕವರಿಗೆ ಅನ್ನೋದು ಅಷ್ಟೇ ಇರ್ತದೆ ಕೆಲಸ. ಅಷ್ಟಕ್ಕೆ 4 ತಾಸು ಅವರೊಬ್ಬರು ಕುದಿಸ್ಯಾರ. ಆಮೇಲೆ ನಂತರ ಬಂದಂಥ SHO ಸುಣಗಾರನ್ನವರು ಅವರು ಭಾಳ ಅತಿರೇಕವಾಗಿ ಮಾತಾಡಿ ಜಡ್ಜ್ಗಳು ಕುಂತ ಆದೇಶ ಮಾಡ್ತಾರೆ, ನಮಗೇನು ಟೈಮ್ ಇದನ್ನ ಕುಂದ್ರಿ ವೇಟ್ ಮಾಡಿ, ಕಮಿಷನರ್ ಏನು ಮಾಡೋದಾನ ನೀವು ಅವ್ರಿಗೂ ಹೇಳಿದರೆ ಅಂತ ಒಂದು ಎರೋಗಂಟಾಗಿ ಮಾತಾಡ್ತಾ ಆಮೇಲೆ ವಕೀಲರು ಇಲ್ಲ ನಮಗೆ ನೀವು ರಿಸೀವ್ ಮಾಡಿ ಕೊಟ್ಬಿಟ್ಟು ನಾವು ಹೋಗ್ತೀವಿ ಅಂದರೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾನೆ. ನಿನ್ನ ದಿವಸ ಆ ಕುತ್ತಿಗೆಯನ್ನು ಹಿಂಗೆ ರೌಂಡಾಗಿ ಹಿಕ್ಕಿ ಕುತ್ತಿಗೆ ಸಿಗಲಿಕ್ಕೆ ಪ್ರಯತ್ನ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡ್ಯಾನ. ಮತ್ತು ಮೊಬೈಲ್ ಕಸ್ಕೊಂಡಾನ. ಆ ಮೊಬೈಲ್ ಫೋಟೋಗಳಿಗೆ ಇದು ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಮತ್ತು CCTV ಕ್ಯಾಮ್ರಾ ಮೇಲೆ ಒಂದು ಅರಿವಿ ಹಾಕಿ ಮುಚ್ಚಿದ್ದಾರೆ. ಅಂದರೆ ಇವರು ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಸ್ಟೇಷನ್ನಲ್ಲಿ SHO ಅಂದ್ರೆ ಅವನೇ ಅಲ್ಲೇ ಇದ್ದಾಗ ಸರ್ಕಾರದ ಕೆಲಸ ಇದ್ದಂಗೆ, ಅದು ಕೋರ್ಟ್ ಆದೇಶ ಇದ್ದರೆ ಸರ್ಕಾರದ ಕೆಲಸ ಇದ್ದಾಗ ಸರ್ಕಾರದ ಕೆಲಸವನ್ನು ಮಾಡಲಿಕ್ಕೆ ತಯಾರಿಲ್ಲದೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾನೆ. ಅದಕ್ಕೆ कैसा क्या हुआ है? ये रात को है ना लोड करके आ रहा था, ड्रोन में आ रहा था ना। किधर से? इधर हानगल से, हानगल टू मुंबई जाने के लिए ड्रोन है ना आ रहे थे ना, गाड़ी ड्रोन में आ रहा था ना, बस वाला है ना उसको थोड़ा साइड आएगा, ये हमारा ड्राइवर है ना थोड़ा डिवाइडर के मारते गाड़ी रोल होगा, नहीं बैलेंसिंग नहीं मिला, डायरेक्ट पलटी होगा। किसको क्या हुआ है? क्या ड्राइवर को, एक ड्राइवर को थोड़ा मार पड़ा है और ड्राइवर को कुछ भी नहीं हुआ, पूरा गाड़ी डैमेज होगा, माल गिल पूरा डैमेज। अब कितने लाख का था माल उसमें? कम से कम 10 लाख का माल था, पूरा नुकसान होगा ना। जनरेशन को देखकर तो बहुत अफसोस होता है। अल्लाह ताला उनको भी इस चीज़ को छोड़ने की तौफीक अता फरमाए। लेकिन जो आने वाला जनरेशन है, जो ये मासूम बच्चे हैं, जो अब हमारा एक समर कैंप चल रहा था फारूकिया मस्जिद के अंदर और बेलगाम में बहुत सारी मस्जिदों के अंदर भी चला माशाल्लाह, लेकिन हमने इसके अंदर एक स्पोर्ट्स मीट के नाम से एक उनके अंदर इस बात का अवेयरनेस पैदा करना कि बचपन ही से उनके अंदर स्पोर्ट्स, फिटनेस, इसी तरीके से अपने आप को किस तरीके से हेल्दी बनाना, जैसा कि कहा जाता है कि अल मुमिनुल क़विय्यु खैरुम मिनल मुमिनिज़ ज़ईफ़, तो इस तरीके से अगर वो स्पोर्ट्स की तरफ उनका रुझान होगा और इस अपनी फिटनेस की तरफ अगर उनका रुझान होगा तो खुद ब खुद वो नशे से बच जाएंगे। तो इसी कोशिश को हम लोग लेकर उठे हैं। तो इसी के मद्देनज़र आज स्पोर्ट्स मीट के नाम से एक प्रोग्राम रखा गया है, जिसके अंदर बच्चों को अलग अलग गेम्स खिलाए जाएंगे
वो गेम्स भी इंशाल्लाह आप देखेंगे, एकदम अजीब अलग तरीके से गेम्स हैं कि बच्चा उससे एकदम फ्रेश हो जाएगा। तो वैसे गेम्स इंशाल्लाह उनको खिलाए जाएंगे। और हमारे एक सर भी, इंस्ट्रक्टर भी यहाँ पर हम लोग बाकायदा अरेंज करके है कि वो किस तरीके से उनको खिलाएंगे और बच्चे उसके ज़रिए से। और एक हमारी कोशिश ये है कि बच्चे मस्जिद से जुड़ने वाले बने, इसलिए कि जो चीज़ उनको मस्जिद से मिलनी चाहिए वो चीज़ की तलाश में उनको दूसरी तरफ जाना पड़ रहा है। तो जो चीज़ उनको मिलनी चाहिए वो अगर मस्जिदों से मिलेगी तो बच्चे इधर उधर नहीं जाएंगे। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.